ನಿಮಗೆ ಡಬಲ್ ಧಮಾಕ, ಹುಟ್ಟು ಹಬ್ಬ ಮತ್ತು ಸನ್ಮಾನ. ನಾನೆಲ್ಲರೂ ಸಂತೋಷನ ಹಾಳು ಮಾಡ್ತಾ ಇದ್ದೀನಿ ಅಂತ ಅಳು ಬರ್ತಾ ಇದೆ. ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ನೋಡ, ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಬೇಕು. ಒಂದ ಇಲ್ಲಿ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ಅತ್ತೆ ಕರಿಲ್ಲ? ಯಾಕೆ? ನಿರ್ಧಾರ ಮಾಡಕ್ಕೆ. ನಿನ್ನ ಅತ್ತೆನೂ ಬೇಡ, ನಿನ್ನ ಅಜ್ಜಿನೂ ಬೇಡ. ಈ ಮನೆ ನಂದು, ನಿರ್ಧಾರ ಮಾಡ್ಬೇಕಾದ್ರು ನಾನು, ನಿನ್ನ ಅತ್ತೆ ಅಲ್ಲ. ಕಂಡವರಿಗೆಲ್ಲ ಊಟ ಹಾಕುವಾಗ ಇದು ತೋಟದಪ್ಪನ ಛತ್ರ ಅಲ್ಲ. ಬಿಟ್ಟು ಕೂಳು ತಿಂಕೊಂಡು ಮಜಾ ಮಾಡಕ್ ಬಂದವರಿಗೆ ಇದು ಜಾಗ ಅಲ್ಲ. ಇನ್ನೊಂದು ಗಳಿಗೆ ನೀನು ಇಲ್ಲೇ ಇದ್ರೆ ನಿನ್ನನ್ನು ಯಾವ ಸ್ಥಿತಿಲಿ ಆಚೆ ಓಡಿಸ್ತಾರೋ ನನಗೆ ಗೊತ್ತಿಲ್ಲ. ಹೊರಡು ಹೊರಡು ಅಂದೆ. ಅತ್ತೆಗೇನ್ ಹೇಳಿ? ಏಯ್, ಇನ್ನು ನೀನು ಇಲ್ಲೇ ನಿಂತಿದ್ರೆ ಆ ಬ್ಯಾಗ್ ಎತ್ತಿ ಬಿಸಾಕಿದಾಗ ನಿನ್ನನ್ನು ಆಚೆ ಎಸಬೇಕಾಗುತ್ತೆ. ಹೋಗ್ತೀಯಾ ಇಲ್ವೋ? ಹೋಗು ಅಂದೆ. ನಾನು ಯಾವತ್ತೂ ನನ್ನ ವೃತ್ತಿಗೆ ಮೋಸ ಮಾಡಿಲ್ಲ. ನಾನು ಅಂದ್ರೆ ನನ್ನ ಪಾಠ ಅಂದ್ರೆ ವಿದ್ಯಾರ್ಥಿಗಳು ಕಾಯ್ಬೇಕು ಹಾಗಿಟ್ಕೊಂಡಿದ್ದೆ. ಆದ್ರೆ ರಾಜೇಶ್ವರಿ ನನ್ನ ದೊಡ್ಡ ಕ್ರಿಮಿನಲ್ ಮಾಡಕ್ ಹೊರಟಿದ್ದೆ. ಕೋರ್ಟಿಂದ ನೋಟಿಸ್ ನೇರವಾಗಿ ಕಾಲೇಜಿಗೆ ಹೋಗಾಗ ಮಾಡ್ತಾನಂತೆ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ನನ್ನ. ನಾನು ನಮ್ಮಪ್ಪನ ತಲೆಗೆ ಹೆಂಚಿಂದ ಹೊಡೆದಿದ್ ನಿಜ ಅಲ್ಲ, ಅವ್ರು ಸತ್ತಿದ್ದದ್ರಿಂದ ಅಲ್ಲ. ನನಗೆ ನನ್ನ ತಾಯಿ ಮುಖ್ಯ ಆಗಿತ್ತು, ಅದಕ್ಕೆ ಹಾಗೆ ಮಾಡಿ. ನನ್ನ ಮೇಲೆ ಗೌರವದಿಂದ ಅಭಿಮಾನದಿಂದ ಕಾಲೇಜಿನ ಆಡಳಿತ ಮಂಡಳಿ ಮೊನ್ನೆ ನನ್ನನ್ನು ಪ್ರಿನ್ಸಿಪಾಲ್ ಮಾಡಿದ್ದಾರೆ. ಆದ್ರೆ ಇವತ್ತು ನನ್ನಿಂದ ಕಳಂಕ ಬರಬಾರ್ದು. ಇಂಥ ಕಾಲೇಜಿನ ಪ್ರಿನ್ಸಿಪಾಲ್ ಕ್ರಿಮಿನಲ್ ಅಂತ ಪ್ರಚಾರ ಆದ್ರೆ ನನ್ನ ಹೆಸರು ಹಾಳಾಗೋದಲ್ಲ, ಕಾಲೇಜಿಗೆ ನಾನೇ ಮಸಿ ಬಸಾಗುತ್ತೆ. ಸಾವಿರಾರು ಜನ ವಿದ್ಯಾರ್ಥಿಗಳು ಓದೋ ಕಾಲೇಜ್ ಅದು. ಅದಕ್ಕೆ ಆ ರೀತಿ ಆಗ್ಬಾರ್ದು. ಅದಕ್ಕೆ ಅಣ್ಣ, ಮೊನ್ನೆ ನೀನೊಂದು ಮಾತಂದೆ, ಕೋಟು ತುಂಬಾ ಭಾರ ಆಗ್ತಿದೆ ಅಂತ. ನಾವದನ್ನ ಬೇರೆ ತರನೇ ಅರ್ಥ ಮಾಡ್ಕೊಂಡ್ವಿ. ಇದು ನಮ್ಗೆ ಗೊತ್ತಾಗ್ಲೇ ಇಲ್ಲ ನೋಡು. ಅಕ್ಕ, ನಾವೆಲ್ಲರೂ ಸೇರಿ ಹಗುರ ಮಾಡ್ಬೇಕು. ಅಣ್ಣ, ನೀನ್ ಚಿಂತೆ ಮಾಡ್ಬೇಡ. ಕೋರ್ಟ್ ಭಾರ ಆಗ್ತಿದೆ ಅನ್ನೋ ನೆಪದಲ್ಲಿ ನಿನ್ ರಾಜೀನಾಮೆ ಕೊಟ್ಟಿದ್ದು ಸರಿಯಲ್ಲ. ನಿನಗೆ ವಿದ್ಯಾರ್ಥಿಗಳ ಮನ್ಸು ಗೊತ್ತಿಲ್ಲ ಅನ್ಸುತ್ತೆ. ಈ ಸುಮತಿ ತರದವರು 100 ಜನ ಆ ಕಾಲೇಜಲ್ಲಿ ಇರ್ತಾರೆ. ನಿನ್ ಸ್ಟಾಫ್ ಅಲ್ಲಿ ಅತ್ತಿಗೆ ತರ ಮನ್ಸಿರೋರು ಇರ್ತಾರೆ. ಅವರೆಲ್ಲ ನಿನ್ನ ಬಿಟ್ಕೊಡ್ತಾರೆ ಅನ್ಕೊಂಡಿದ್ಯಾ? ಕಾಲೇಜ್ ಅಂತ ಇದೆ. ಬೇಡ ಬೇಡ, ನೋಟಿಸ್ ಬಂದಿರುತ್ತೆ, ಅದಕ್ಕೆ ಕಾಲೇಜಿಂದ ಮಾಡಿರ್ತಾರೆ. ನನ್ನಿಂದ ಮಾತಾಡೋದು ಸಾಧ್ಯ ಇಲ್ಲ. ಹೋಗಿ ನೀವೇ ಮಾತಾಡಿ. ನಾನು ಮನೇಲಿ ಇಲ್ಲ ಅಂತ ಹೇಳ್ಬಿಡಿ. ಹೋಗಿ ಪ್ಲೀಸ್ ಮಾತಾಡಿ. ಹಲೋ. ಹಾ, ಓಕೆ ಸರ್, ಓಕೆ ಹೇಳ್ತೀನಿ. ನೋಟಿಸ್ ಬಂದಿದೆ, ಆದ್ರೆ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿರೋ ವಿಚಾರ ಇದಂತೆ. ವಿದ್ಯಾಧರ್ ಹಳೆಬೀಡವರು ನಮ್ಮ ಸಂಸ್ಥೆಯ ಆಸ್ತಿ. ಅವರ ರಾಜೀನಾಮೆನ ತಿರಸ್ಕರಿಸಿ ಅವರನ್ನ ಗೌರವಿಸಿ ಮತ್ತೆ ಸ್ವಾಗತ ಮಾಡ್ತಿದ್ದೀವಿ ಅಂತ ಹಾಕಿದಾರಂತೆ. ನೋಡಿದ್ರ ಅದಕ್ಕೆ ನಮ್ಮ ಅಪ್ಲಿಕೇಶನ್ ಎಷ್ಟು ಬೇಗ ಮ್ಯಾನೇಜ್ಮೆಂಟ್ ಮುಟ್ತು ಅಂತ. ವಿದ್ಯಾಧರ್, ಕೊಟ್ಟು